ನೀಟ್ ಅನ್ನೋದು ಪ್ರತಿಯೊಂದು ನಮ್ಮ ಮಕ್ಕಳ ಫ್ಯೂಚರ್ ಅದು ಡಿಸೈಡ್ ಮಾಡುತ್ತೆ. ಇದು ಬಹಳ ದುಃಖದಿಂದ ನೋವಿನಿಂದ ಹೇಳಬೇಕಾಗುತ್ತೆ. ಈಗಿರೋ ಪಾರ್ಲಿಮೆಂಟ್ RSS ಇಂದ ಉದ್ಭವಿಸಿರೋ BJP ಅವ್ರ ಸುಳ್ಳು ರಾಜಕಾರಣ, ಸುಳ್ಳು ಅವ್ರ ನಡತೆನೇ ಸುಳ್ಳು, ಎಲ್ಲ ಕಡೆನೇ ಸುಳ್ಳು, ಎಲ್ಲ ಕಡೆ ಮೋಸ. ಎಲ್ಲೋ ಒಂದು ಕಡೆ ಸರ್ಕಾರಗಳೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರಾ? ಹಾಗಾದ್ರೆ ನೋಡಿ, ಸೋನಮ್ಗೆ ಏನೇನು ಆಗಬಾರ್ದು, ಅಕಸ್ಮಿತಾಗಿ ಅವ್ರಿಗೆ ಏನಾದರೂ ತೊಂದರೆ ಆದರೆ ಡೆಲ್ಲಿ ಪೊಲೀಸವರು FIR ಮಾಡಬೇಕು. 100ಕ್ಕೂ ಹೆಚ್ಚು ಪರೀಕ್ಷೆಗಳು ಪೇಪರ್ ಲೀಕ್ ಆಗಿ ನಿಂತಿದೆ, ನೇಮಕಾತಿಗಳಾಗಿಲ್ಲ. ಏನ್ರಿ ಇವತ್ತು 50% ಯುವ ಭಾರತ ಯುವಕರಿಗೆ ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಾ? ಇವರಿಗೆ ಸಂವಿಧಾನದ ಮೇಲೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಮಾತಾಡ್ತಾರೆ, ಶೋ ಮಾಡ್ತಾರೆ, ಬಟ್ ಅವ್ರ ನಡತೆ ಅದಕ್ಕೆ ತದ್ವಿರುದ್ಧವಾಗಿದೆ. ಅದು ನಿಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ಗಳು ನಿಮಗೆ ಲಾಬಿ ಮಾಡುವಂಥ ಮಿನಿಸ್ಟರ್ಗಳನ್ನು ಉಳಿಸೋದಕ್ಕೆ ನಿಮಗೆ ಇವತ್ತು ಒಂದು ಪಟ್ಟಾಗಿ ನಿಂತಿದ್ದೀರಾ ಹೊತ್ತು ಮಕ್ಕಳ ಭವಿಷ್ಯದ ಮೇಲೆ ನಿಜವಾಗ್ಲೂ ನಿಮ್ಗೆ ಕಾಳಜಿ ಇಲ್ವಾ? ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ, ಆದರೆ ಈ ದೇಶದಲ್ಲಿ ಒಂದು ಅಕೌಂಟಬಿಲಿಟಿ ಅನ್ನೋದು ಉಳಿಬೇಕು. ಯಾರು ಒಂದು ಆ ಇಲಾಖೆಗಳಲ್ಲಿ ತಪ್ಪು ಮಾಡ್ತಾರೆ ಅವರು ಮನೆಗೆ ಹೋಗಬೇಕು. 2024 ಲೋಕಸಭೆ ಎಲೆಕ್ಷನ್ಸಲ್ಲಿ ಕನಿಷ್ಠ 79 ಲೋಕಸಭಾ ಸೀಟ್ಗಳು ಕಳ್ತನ ಆಗಿದೆ. ಸೋನಮ್ ವಾಂಗ್ಚುಕ್ ಅವರು ಈ ವಯಸ್ಸಿನಲ್ಲಿ 19ನೇ ದಿನ ಉಪವಾಸ ಮಾಡ್ತಾ ಇದ್ದಾರೆ, ಅವರೇನೋ ಮೋಸ ಮಾಡ್ತಾ ಇದ್ದಾರೆ ಸುಮ್ಮನೆ ಅಂತ ಕೆಲವು ಊಹಾಪೋಹಗಳು ಬರ್ತಾ ಇದೆ ಅಂಥೇಳಿ. ಊಹಾಪೋಹಗಳು ಯಾರು ಎತ್ತಾ ಇರೋರು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಎತ್ತಾ ಇರೋರು ಈ BJP ಭಕ್ತರು, ಏನೋ ಅವ್ರನ್ನ ನಮ್ಮ ಇವರು ಏನು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಅದಕ್ಕೆ ವಿರೋಧಕ್ಕಿರೋರು, ಅದು ಲೆಕ್ಕಕ್ಕಿಲ್ಲ, ಅದು ಮಣ್ಣಿನ ಲೆಕ್ಕ ಅದು. ಓಕೆ, ಅದೇನು ಪ್ರಯೋಜನ ಇಲ್ಲ. ನಾನು ಡಾಕ್ಟ್ರಾಗಿ ಹೇಳೋದಾದರೆ ಅವ್ರಿಗೆ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಮನಸ್ಸಲ್ಲಿದೆ. ಅವ್ರಿಗೆ ಈ ಅನ್ಯಾಯನ ಸರಿಪಡಿಸಬೇಕು, ನ್ಯಾಯಕ್ಕೋಸ್ಕರ ಹೋರಾಡಬೇಕು ಅಂತ ಹೇಳಿ ಇಚ್ಛಾಶಕ್ತಿ ಇದೆ, ಮಾಡ್ತಾ ಇದ್ದಾರೆ. ಸುಲಭ ಅಲ್ಲ, ಕಷ್ಟ ಇದೆ. ಈ ಥರ ಅನಿರ್ದಿಷ್ಟ ಅವಧಿ ಉಪವಾಸ ಮಾಡಿದ್ರೆ ಒಂದಿನ ಅಲ್ಲ ಒಂದಿನ ಅದು ಪ್ರಾಣಕ್ಕೂ ಅಪಾಯ ಆಗುತ್ತೆ. ಆದರೂ ಕೂಡ ನಮ್ಮ ದೇಶದ ಪರಿಸ್ಥಿತಿ ನೋಡಿ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಇನ್ನು ವಂದನೆಗಳು ಸಲ್ಲಿಸಬೇಕು, ಅವರಿಗೆ ಕೃತಜ್ಞರಾಗಿರ್ಬೇಕು ಎಲ್ಲರೂ. ಈ ಊಹಾಪೋಹಗಳು ಏನೋ ಬಚ್ಚಿಟ್ಕೊಂಡು ಏನೋ ತಿಂತಾ ಇದ್ದಾರೆ, ಕುಡಿತಾ ಇದ್ದಾರೆ ಅಂತ ಮಾತಾಡೋರು ಅವರು ಅದ್ರ ಬಗ್ಗೆ ಏನು ಹೇಳೋದು, ಅದು ಪ್ರಯೋಜನ ಇಲ್ಲ. ಈಗ ಮೋದಿ ಸರ್ಕಾರ ಇನ್ನೊಂದು ವಿಷಯ ಹೇಳ್ತೀನಿ. ಓಕೆ, ಈಗ ನೀವು ಹೇಳಿದ್ರಿ ಈಗ ಅನ್ಯಾಯಗಳು, ಶಿಕ್ಷಣದಲ್ಲಿ ಅನ್ಯಾಯ ಏನಾಗ್ತಾ ಇದೆ ಅಂತ ಹೇಳಿ. ನನ್ನ ಅಭಿಪ್ರಾಯ, ಈಗ CJP ಏನು ಇದು ಆಂದೋಲನ ಶುರು ಮಾಡಿದೆ, ಕಾಕ್ರೋಚ್ ಜನತಾ ಪಾರ್ಟಿ, ಸೋನಮ್ ವಾಂಗ್ಚುಕ್ ಅವರು ಏನು ಅದಕ್ಕೆ ಬೆಂಬಲವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಆಯಿಸಾ ಅವರು ಸ್ಟೂಡೆಂಟ್ಸು ಯುವಕರು ಮುಂದೆ ಬಂದಿದ್ದಾರೆ, ಭಾಳ ಒಳ್ಳೆಯದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಅವರು ಏನು ಕೇಳ್ತಾ ಇದ್ದಾರೆ ಅದು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅದು ಸಾಲದು. ಅದು ಭಾಳ ಪುಟ್ಟ ಹೆಜ್ಜೆ, ಸರಿಯಾದ ದಿಕ್ಕಿನಲ್ಲಿ ಭಾಳ ಪುಟ್ಟ ಹೆಜ್ಜೆ. ನಮ್ಮ ದೇಶದಲ್ಲಿ ಈಗ ಮೋದಿ ಸರ್ಕಾರ, BJP ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ಇವತ್ತು ನಿಜವಾಗ್ಲೂ ಇದಕ್ಕಿಂತ ಬಹಳ ದೊಡ್ಡ ಸಮಸ್ಯೆ ಇದರಲ್ಲಿ ರೂಟ್ ಕಾಸ್ ಅಂದರೆ ಇದರ ಮೂಲ ಎಲ್ಲಿದೆ ಅಂತ ಹೇಳ್ತಾ ಇದೆ ನೋಡಿ. ಈ RSS ಇಂದ ಉದ್ಭವಿಸಿರೋ BJP ಅವ್ರ ಸುಳ್ಳು ರಾಜಕಾರಣ, ಸುಳ್ಳು ಅವ್ರ ನಡತೆನೇ ಸುಳ್ಳು, ಎಲ್ಲ ಕಡೆನೇ ಸುಳ್ಳು, ಎಲ್ಲ ಕಡೆ ಮೋಸ. ಈಗ ಎಲೆಕ್ಷನ್ಸ್ ಪೂರ್ತಿ ಕಳ್ತನ ಆಗ್ತಾ ಇದೆ. ನಮ್ಮ ಪ್ರಜಾಪ್ರಭುತ್ವ ಈಗ ಮರಣ ಹಾಸಿಗೆಯಲ್ಲಿದೆ. ಇಟ್ಸ್ ಆನ್ ಎ ಡೆತ್ ಬೆಡ್ ರೈಟ್ ನಾವು. ಸೊ ಆಮೇಲೆ ಇದು ಹೇಗೆ ಎಲೆಕ್ಷನ್ ಕಮಿಷನ್ನ ಮೋದಿಯವರು ಎಲೆಕ್ಷನ್ ಕಮಿಷನ್ನ ಆಯ್ಕೆ ಮಾಡ್ಕೋತಾರೆ, ಆ ಎಲೆಕ್ಷನ್ ಕಮಿಷನ್ ಮೋದಿಯವ್ರ ಜೊತೆ ಕೈ ಜೋಡಿಸಿ ಅವ್ರಿಗೆ ಇಷ್ಟ ಬಂದಿರೋ ರೀತಿ BJPಗೆ ಎಲ್ಲ ಕಡೆ ಗೆಲುವು ಬರೋ ಹಾಗೆ ಘೋಷಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮೋಸ. ಇದಕ್ಕೆ 2024 ಲೋಕಸಭೆ ಎಲೆಕ್ಷನ್ಸಲ್ಲಿ ಕನಿಷ್ಠ 79 ಲೋಕಸಭಾ ಸೀಟ್ಗಳು ಕಳ್ತನ ಆಗಿದೆ. ಆಂಧ್ರ ಪ್ರದೇಶದಲ್ಲಿ 2024ರಲ್ಲಿ ಲೋಕಸಭೆ ಎಲೆಕ್ಷನ್ನು ಆಮೇಲೆ ವಿಧಾನಸಭೆ ಎಲೆಕ್ಷನ್ ಒಟ್ಟಿಗೆ ಆಯಿತು. ಆಗ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಒಂದು ಏನು ಅಂಕಿಅಂಶಗಳ ಪ್ರಕಾರ ಮಧ್ಯರಾತ್ರಿ 17 ಲಕ್ಷಕ್ಕೂ ಜನ ವೋಟರ್ಗಳು ಪ್ರತಿ ವೋಟರ್ಗೆ 17 ಸೆಕೆಂಡ್ ಸಮಯದಲ್ಲಿ ಅವ್ರು ವೋಟ್ ಮಾಡಿದ್ದಾರಂತೆ. ಎಂಥ ಬುರುಡೆ ನೋಡಿ, ಎಂಥ ಸುಳ್ಳು ಪಳ್ಳು. ಆಮೇಲೆ ಈ EVM ಸಿಸ್ಟಮ್ ಪೂರ್ತಿ ಅದು ರಾಜಿಯಾಗಿದೆ. ಅದು ಇದು ಮೋಸದ ಪ್ರಕ್ರಿಯೆಗೆ ಅದು ಇರೋದು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ.
ಮೈಸೂರ್ ಸ್ಯಾಂಡಲ್ ಸೋಪ್ ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮೊದಲನೇ ವಿಚಾರ ಅಂತ ಹೇಳಿದ್ರೆ 2014ರಿಂದ ಸರಿಸುಮಾರು 93ಕ್ಕಿಂತ ಹೆಚ್ಚು ಹಲವು ಇಲಾಖೆಗಳಲ್ಲಿ ಪೇಪರ್ಗಳು ಲೀಕ್ ಆಗ್ತಾ ಬರ್ತದೆ. ಅದರಲ್ಲೂ ವಿಶೇಷವಾಗಿ ನೀಟ್ ಅನ್ನೋದು ಪ್ರತಿಯೊಂದು ನಮ್ಮ ಮಕ್ಕಳ ಫ್ಯೂಚರು ಅದು ಡಿಸೈಡ್ ಮಾಡುತ್ತೆ. ನಮ್ಮ ಒಂದು ಮಕ್ಕಳ ಭವಿಷ್ಯದ ಮೇಲೆ ಇವತ್ತು ಈ ಸರ್ಕಾರ, ಅದರಲ್ಲೂ ವಿಶೇಷವಾಗಿ 2014ರಿಂದ ನಮ್ಮ ಕೇಂದ್ರದಲ್ಲಿರುವಂತಹ BJP ಸರ್ಕಾರ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಆಟ ಆಡ್ತಾನೆ ಇದೆ ಅವ್ರ ಜೀವನದಲ್ಲಿ. ನಿಜವಾಗ್ಲೂ ಇವತ್ತು ಆ ಒಂದು ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ 2017ರಲ್ಲಾಗಿರ್ಬೋದು, 2021ರಲ್ಲಿ ಮತ್ತು 2025ರಲ್ಲಿ ಹಲವಾರು ಬಾರಿ ಪೇಪರ್ ಲೀಕ್ ಆದರೂ ಕೂಡ ಅಲ್ಲಿ ಅರೆಸ್ಟನ್ನು ಮಾಡ್ತಾರೆ. ಆದರೆ ಅರೆಸ್ಟನ್ನು ಮಾಡಿ ಆ ಲೀಕ್ ಮಾಡಿದವ್ರ ವಿರುದ್ಧ ಯಾವುದೇ ಕಠಿಣ ಕ್ರಮ ತಗೊಳ್ಳೋದಿಲ್ಲ, ಇಮಿಡಿಯೇಟಾಗಿ ಬೇಲ್ ಸಿಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರಗಳೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರಾ? ಹಾಗಾದರೆ ಅಲ್ಲಿರುವಂಥ MLA ಆಗಿರ್ಬೋದು, MP ಗಳಾಗಿರ್ಬೋದು, ಮತ್ತು ಈ ಸರ್ಕಾರದ ವ್ಯಕ್ತಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಮ್ಮ ಮಕ್ಕಳ ಜೀವನದಲ್ಲಿ ನೀವು ಬಂದು ಚಲ್ಲಾಟ ಆಡೋದಕ್ಕೆ ನಿಮಗೆ ನಿಜವಾಗ್ಲೂ ನಾಚಿಕೆ ಆಗೋದಿಲ್ವಾ? ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇದರಿಂದ ಸೂಸೈಡನ್ನು ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಅವ್ರ ಭವಿಷ್ಯದ ಮೇಲೆ ನೀವೊಂದು ಚಲ್ಲಾಟ ಆಡ್ತಿದ್ದೀರಾ. ಇದಕ್ಕೆಲ್ಲ ನಿಮಗೆ ಅಧಿಕಾರ ಕೊಟ್ಟಿರೋದು ಯಾರು ಅನ್ನೋದನ್ನು ಇವತ್ತು ನಾನು ಒಬ್ಬ ತಾಯಿಯಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರಧಾನಿಗಳು ಹೊರದೇಶಕ್ಕೆ ಹೋಗಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಅಲ್ಲಿನ ಅಧ್ಯಕ್ಷನ ಕಟ್ಟಿ ಇಟ್ಕೊಳ್ಳೋದು ಮಾಡೋದು ಎಲ್ಲ ನೋಡ್ತಾ ಇದ್ದೀವಿ ನಾವು. ಅದು ನಮ್ಮ ಮಾಧ್ಯಮದಲ್ಲಿ ಬರ್ತಾ ಇಲ್ಲ. ದ ಅದರ್ ಸೈಡ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗೋ ಬ್ಯಾಕ್ ಮೋಡಿ, ಗೋ ಟು ಇಂಡಿಯಾ ಅಂತ ಬರ್ತಾ ಇದೆ ವಿದೇಶಗಳಲ್ಲಿ. ಸೈಮೆಂಟಸ್ಲಿ ಇಲ್ಲಿ ನಡೀತಾ ಇದೆ, ಇದ್ರಲ್ಲಿ ನಡೀತಾ ಇದೆ ಅಂತ ತೋರಿಸ್ತಾ ಇಲ್ಲ. ಇಲ್ಲಿ ಏನು ನಡೆದಿಲ್ಲ, ಭಾರತ ದೇಶದಲ್ಲಿ ನಡೆದಿಲ್ಲ ಅಲ್ರಿ. 21 ಜನ ಸತ್ತಿದ್ದಾರೆ. ಅವ್ರಿಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಡವಾ? ಇಲ್ಲ ಅವ್ರಿಗೆ. ಅದಕ್ಕೆ ನೋಡಿ, ಸೋನಮ್ಗೆ ಏನೇನು ಆಗಬಾರ್ದು. ಅಕಸ್ಮಾತ್ತಾಗಿ ಅವ್ರಿಗೇನಾದರೂ ತೊಂದರೆ ಆದರೆ ಡೆಲ್ಲಿ ಪೊಲೀಸವರು FIR ಮಾಡಬೇಕು. FIR ಅಲ್ಲಿ ಯಾರ್ಯಾರ ಹೆಸರು ಮಾಡಬೇಕಂತೇಳಿ, ಅಪರಾಧಿ ಸ್ಥಾನದಲ್ಲಿ ಯಾರ್ಯಾರು ಮಾಡಬೇಕಂತ ಹೇಳಿದ್ರೆ A1 ಪ್ರಧಾನ್ ಮಾಡಬೇಕು ಅವ್ರನ್ನ, A2 ಅಮಿತ್ ಶಾನ್ ಮಾಡಬೇಕು, A3 ನರೇಂದ್ರ ಮೋದಿ ಅವ್ರನ್ನ ಮಾಡಬೇಕು. ಅಂಡರ್ ಸೆಕ್ಷನ್ 125 ಆಫ್ ದ BNS, ಅಬೇಟ್ಮೆಂಟ್ ಆಫ್ ಸುಸೈಡ್ ನಾಟ್ ಅಮೌಂಟಿವ್ ಟು ಎ ಮರ್ಡರ್ ಅಂತ ಬರುತ್ತದೆ. ನಾನು ಹೇಳ್ತಾ ಇರೋದು ಸುಳ್ಳಲ್ಲ. ಇದಕ್ಕೆ ಕಾರಣ ಏನು? ಕಾರಣ ಬೇಕಲ್ಲ, ಇವರೇ ಕಾರಣ ಆಗಿರ್ತಾರೆ. ಈಗ ಮೋದಿಯವರು ಅಥವಾ ಮೋದಿಯವರು ಟೀಮ್ಗೆ ನೋಡಪ್ಪ ಏನಾದ್ರು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ಮೋದಿಜಿ ಏನು ಮಾಡ್ತಾರೆ, ಇಲ್ಲಿ ಹೋಗ್ತಾರೆ, ಜವಾಹರ್ಲಾಲ್ ನೆಹರು ಹತ್ರ ಹೋಗ್ತಾರೆ, ಅಂದಾಗಲಿಲ್ವಾ, ಅಲ್ಲಾಗಲಿಲ್ವಾ, ಇಂದಿರಾ ಗಾಂಧಿ ಹತ್ರ ಹೋಗ್ತಾರೆ, ಅಂದಾಗಲ್ಲ. ಮೋದಿಜಿಯವರೇ, ನನ್ನ ಹಕ್ಕು ನಿಮ್ಮನ್ನು ಪ್ರಶ್ನೆ ಮಾಡೋದು. ಆ್ಯಸ್ ಎ ಸಿಟಿಸನ್ ಆಫ್ ಅನ್ ಇಂಡಿಯಾ ನಾನು ನಿಮ್ಮೊಂದು ಕ್ವಶನ್ ಮಾಡಲಾ? ನೀವು ಕೇಳಿದ್ರೆ ಏನು ಮಾಡ್ತಾರೆ, ಅಲ್ಲಿ ಹೋಗ್ತೀರ, ನಾನು ಹೋಗ್ಲಾ? ಈಗ ಭಾರತ ದೇಶದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣದಾಗಿ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು. ಆಗ ರೈಲ್ವೆ ಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಿಸೈನ್ ಮಾಡಿದ್ರ, ಮಾಡಲಿಲ್ವ? ನಿಮ್ಗೆ ಗೊತ್ತಿದ್ರೆ ನೀವು ದಯವಿಟ್ಟು ಧರ್ಮೇಂದ್ರ ಪ್ರಧಾನ್ಗೆ ಹೇಳಿ ರಿಸೈನ್ ಕೊಡಿಸಿ. ಗೊತ್ತಿಲ್ಲ ಅಂತಂದರೆ ಹಿಂಗೆ ರೀ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹಿಸ್ಟ್ರಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ರಾಮ್ ಟೆಂಪಲ್ಲು, ಇನ್ನೊಂದು ಮತ್ತೊಂದು ಮಗದೊಂದು. ಆ ರಾಮ್ ಟೆಂಪಲಲ್ಲಿ ಏನಾಗ್ತಾ ಇದ್ದೀರಿ ಇವತ್ತು? ಒಂದು ರಾಮ್ ಟೆಂಪಲ್ ಅಂತ ಬಂತು, ಮಥುರಾ ಅಂತ ಬಂತು, ಬದ್ರಿ ಕೇದಾರ್ನಾಥ್ ಅಂತ ಬಂತು, ಇಲ್ಲಿಗೆ ಸೌತ್ ಇಂಡಿಯಾದಲ್ಲಿ ಬಂತು, ತಿರುಪ್ತಿಗೂ ಬಂತು, ಆಮೇಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ನಾನು ಐ ಆಮ್ ಎ ಬಿಲೀವರ್ ಆಫ್ ಗಾಡ್. ನನ್ನ ಭಗವಂತನ ಹೆಸರಲ್ಲಿ ನಡೀತಾ ಇದೆಯಲ್ಲ, ಆ ನೋವಿಂದ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ಮಾತಾಡಬೇಕಾಗಿತ್ತು, ನೀವು ಅದನ್ನೆಲ್ಲ ಮಾಡ್ತಾ ಇಲ್ಲ ನೀವು. ಆದ್ದರಿಂದ ನಾವು ಇಲ್ಲಿ ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಯಲ್ಲಿ ನಾವು ಪೊಲೀಸವ್ರಿಗೆ ನಾವು ಏನು ಕೇಳ್ಕೊಳ್ತೀವಿ ಅಂದರೆ, ನಮಗೆ ರಾಜ್ಯಪಾಲರ ಹತ್ರ ಕರ್ಕೊಂಡೋಗಿ ರಾಜ್ಯಪಾಲರ ಕಡೆಯಿಂದ ಇವರಿಗೆ ರಾಷ್ಟ್ರಪತಿಗೆ ಒಂದು ಮನವಿ, ಈ ಥರ ಸೋನಮ್ಗೆ ಏನೂ ಆಗಬಾರ್ದು, ಅವ್ರಿಗೆ ರಾಜೀನಾಮೆ ಕೊಡಬೇಕಂತ ಒಂದು. ಅದೇ ರೀತಿ ಇಲ್ಲಿ
ನಮ್ಮ ಕರ್ನಾಟಕದ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಲ್ಲಿಂದ ಹೋಗಿ ಅಲ್ಲಿಂದನೇ ರಾಷ್ಟ್ರ ಮಾನವ ಹಕ್ಕುಗಳಿಗೆ ಒಂದು ಮನವಿ ಕೊಡಲಿಕ್ಕೆ ಪೊಲೀಸರು ರಜೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ನೀಟ್ ಎಕ್ಸಾಮ್ ಒಂದ್ಸತಿ ಲೀಕ್ ಆಗಿದೆಯಾ? 4 ಬಾರಿ ಆಗಿದೆ. ಕಳೆದ 15 ವರ್ಷದಲ್ಲಿ ನೀವು ತಗೊಂಡ್ರೆ 4 ಬಾರಿ ಲೀಕ್ ಆಗಿದೆ. ಮತ್ತು ದೇಶದಲ್ಲಿ ಹಲವು ಏನು ಈ ಲೋಕಸಭಾ ಆಯೋಗಗಳು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಸುಮಾರು ಅಂಕಿಅಂಶನ ತಾವು ದೇಶದಲ್ಲಿ ಗಮನಿಸಿದ್ರೆ ಈಗ 15 ವರ್ಷದಲ್ಲಿ 100ಕ್ಕೂ ಹೆಚ್ಚು ಪರೀಕ್ಷೆಗಳು ಪೇಪರ್ ಲೀಕ್ ಆಗಿ ನಿಂತಿದೆ, ನೇಮಕಾತಿಗಳಾಗಿಲ್ಲ. ಏನ್ರಿ ಇವತ್ತು 50% ಯುವ ಭಾರತ ಯುವಕರಿಗೆ ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಾ? ಇವತ್ತು ಒಂದು ಪಬ್ಲಿಕ್ ಅಕೌಂಟಬಿಲಿಟಿ ಅಂತಕ್ಕಂಥದ್ದು ಇಲ್ವಲ್ಲ, ಅದು ತುಂಬ ಖಂಡನೀಯ. ಯಾಕಂತ ಹೇಳಿದ್ರೆ ಹಿಂದೆ ಒಂದು ವಿಮಾನಯಾನ ಏನೋ ದುರಂತ ಆಯಿತು, ರೈಲು ಅಪಘಾತ ಆಯಿತು, ಅಥವಾ ಯಾವುದಾದ್ರೂ ಒಂದು ಅವ್ರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಯಿತು ಅಂತ ಹೇಳಿದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂಸ್ಕೃತಿ ಇತ್ತು ಈ ದೇಶದಲ್ಲಿ. ಒಂದು ಪಬ್ಲಿಕ್ ಅಕೌಂಟಬಿಲಿಟಿ. ಇವತ್ತು ಈ ಭ್ರಷ್ಟ ರಾಜಕಾರಣಿಗಳು ಏನಾಗಿದೆ ಅಂದರೆ ಅಂತ ಹೇಳಿದ್ರೆ ಯಾವನೋ ಒಂದು ಏನಾದ್ರು ಒಂದು ಕೆಟ್ಟ ಕೆಲಸ ಅವರ ಇಲಾಖೆಗಳಲ್ಲಿ ನಿರ್ವಹಣೆ ಅಸಮರ್ಪಕವಾಗಿ ಮಾಡಿದ್ರೆ ನೈತಿಕವಾಗಿ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆನೇ ಹೋಗ್ಬಿಟ್ಟಿದೆಯಲ್ಲ. ಏನು ಸಂದೇಶ ಕೊಡ್ತಿದ್ರೆ ನೀವು ಯುವ ಜನರಿಗೆ? ಇವತ್ತು ಕೇಳ್ತಾ ಇರೋದೇನು PM ಮೋದಿ ರೆಸಿಗ್ನೇಷನ್ ಕೇಳ್ತಾರ? ಅವ್ರು ಕೇಳಿದ್ರೆ ಅದಕ್ಕೂ ಸೊಪ್ಪಾಕಲ್ಲ. ಆದರೆ ಇದೊಂಥರ ಕೇಂದ್ರ BJP ಸರ್ಕಾರ ಮಾನಗೆಟ್ಟ ಸರ್ಕಾರ. ಇದು ಜನಪರವಾದ ಆಲೋಚನೆಗಳೇ ಇಲ್ಲ, ಒಂದು ಸಂವೇದನಾಶೀಲತೆ ಇಲ್ಲದಿರತಕ್ಕಂಥ ಅಯೋಗ್ಯ ಸರ್ಕಾರ. ಯಾಕಂದರೆ ಇವತ್ತು ಯುವ ಭಾರತ 50% ಯುವಕರಿದ್ದಾರೆ. ಯಾವ ಸಂದೇಶ ಹೋಗ್ತಾ ಇದೆ? ನಿಮ್ಮನ್ನು ಕೇಳಿದ್ದೇನು ಯುವ ಭಾರತದವರು? ಯುವ ಭಾರತ ಕೇಳ್ತಕ್ಕ ಒಂದು ಸಮರ್ಪಕ ವ್ಯವಸ್ಥೆ ಬರಲಿ, ಒಂದು ಸಮರ್ಪಕ ಪರೀಕ್ಷೆ ಬರಲಿ, ನಿರುದ್ಯೋಗ ಸಮಸ್ಯೆ ನಿಲ್ಲಲಿ, ಒಂದು ಕೆಲಸ ಕೊಡಿ, ಒಂದು ಒಳ್ಳೆ ಪರೀಕ್ಷೆ ಮಾಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲ. CJP ಪಾರ್ಟಿ ಅವ್ರ ಅಸೋಸಿಯೇಟ್ಸ್, ಇವ್ರ ಅಸೋಸಿಯೇಟ್, ಯಾರ ಅಸೋಸಿಯೇಟ್ಸು? ಉದ್ದೇಶ ಕ್ಲಿಯರ್ ಆಗಿದೆಯಾ? ಉದ್ದೇಶ ಕ್ಲಿಯರ್ ಆಗಿದ್ರೆ ಅದು ಯಾರು ಅಸೋಸಿಯೇಟ್ಸ್ ಆಗಿದ್ರು ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ. ಯಾಕಂದರೆ ಯಾರಿಗೋ ಒಬ್ಬರಿಗೆ ರಾಜಕೀಯ ಕಲ್ಲ ಇದು. ರಾಜಕೀಯವಾಗಿ ಮಾತಾಡ್ತಾರೋ ಅವ್ರು ಆ ಪಾರ್ಟಿ ಅಸೋಸಿಯೇಟ್ಸು, ಈ ಪಾರ್ಟಿ ಅಸೋಸಿಯೇಟ್ಸು. ಏನು ಅವ್ರ ಡಿಮ್ಯಾಂಡ್ ಏನಾದ್ರು ಕಳಪೆ ಆಗಿದೆಯಾ, ಅಥವಾ ಅವ್ರ ಡಿಮ್ಯಾಂಡು ಏನಾದ್ರು ನ್ಯಾಯಯುತವಾಗಿಲ್ವಾ? ಇವರಿಗೆ ಸಂವಿಧಾನದ ಮೇಲೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ. ಮಾತಾಡ್ತಾರೆ, ಶೋ ಮಾಡ್ತಾರೆ, ಬಟ್ ಅವ್ರ ನಡತೆ ಅದಕ್ಕೆ ತದ್ವಿರುದ್ಧವಾಗಿದೆ ಅದು. ಸೊ ಇದು ನನ್ನ ಆಸೆ. ಈ ಒಂದು ಹೋರಾಟ ಏನಿದೆ ಇದು ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಇನ್ನು ದೊಡ್ಡ ಗುರಿಗಳಿಗೆ ಹೋಗಬೇಕು. ನಮ್ಮ ಪ್ರಜಾಪ್ರಭುತ್ವನ ಮತ್ತೆ ಇನ್ನು ಗೊಳ್ಳೋ ಹಾಗೆ ಆಗಬೇಕು. ವಿ ಹ್ಯಾವ್ ಟು ರೆಸ್ಕ್ಯೂ ಅವರ್ ಡೆಮಾಕ್ರಸಿ. ಅವರ್ ಡೆಮಾಕ್ರಸಿ ಈಸ್ ಆನ್ ಡೆತ್ ಬೆಡ್ ಟುಡೇ. ಇವಾಗ ಒಂದು ಸೋನಂ ವಾಂಗ್ಚು ಅವರು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರಲ್ಲ, ಅವರು ಸುಮಾರು 19 ದಿನಗಳಿಂದ ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಯುವಕರು ಸೇರ್ತಾ ಇದ್ದಾರೆ. ಆದರೆ ಒಂದು ಮೀಡಿಯಾ ಕೂಡ ಇದನ್ನು ಪ್ರಚಾರ ಮಾಡ್ತಾ ಇಲ್ಲ. ಆದರೂ ಅವರ ತದ್ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ಪ್ರಾಪಗೆಂಡಾನ ನೀವು ಮಾಡ್ತಾ ಇದ್ದೀರಾ. ಅಂದರೆ ಸರ್ಕಾರದಲ್ಲಿ ಇರುವಂಥ ಕೇಂದ್ರ ಸರ್ಕಾರ, BJP ಸರ್ಕಾರ ನಿಮಗೆ ನಿಮ್ಮ ಒಂದು ಪ್ರತಿಷ್ಠತೆ, ನಿಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ಗಳು ನಿಮಗೆ ಲಾಬಿ ಮಾಡುವಂಥ ಮಿನಿಸ್ಟರ್ಗಳನ್ನು ಉಳಿಸೋದಕ್ಕೆ ನಿಮಗೆ ಇವತ್ತು ಒಂದು ಪಟ್ಟಾಗಿ ನಿಂತಿದ್ದೀರಾ ಹೊತ್ತು ಮಕ್ಕಳ ಭವಿಷ್ಯದ ಮೇಲೆ ನಿಜವಾಗ್ಲೂ ನಿಮ್ಗೆ ಕಾಳಜಿ ಇಲ್ವಾ? ಅವರು ಸತ್ಯಾಗ್ರಹ ಕೂತಿರೋದಾದ್ರೂ ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ. ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕಲ್ವಾ? ಒಂದು ತಾರತಮ್ಯ ಇಲ್ದರ ಆ ಎಜುಕೇಷನ್ ಮಿನಿಸ್ಟರ್ನ ಸ್ಯಾಕ್ ಮಾಡಿರಿ. ಅದ್ರ ಹಿಂದೆ ಇರುವಂಥ ದೊಡ್ಡ ದೊಡ್ಡ ತಿಮಿಂಗ್ಲಗಳನ್ನು ಹಿಡೀರಿ. ಇವತ್ತು ಸಣ್ಣ ಸಣ್ಣ ಮೀನುಗಳನ್ನು ನೀವು ಡಿಸ್ಮಿಸ್ ಮಾಡ್ತೀರಾ ಅಥವಾ ಒಂದು ಅರೆಸ್ಟ್ ಮಾಡ್ತೀರಾ, ಮತ್ತೆ ಇಮಿಡಿಯೇಟಾಗಿ ನೀವು ಬೇಲ್ ಕೊಡ್ತೀರಾ. ಆದರೆ ಆ ಹಿಂದೆ ಇರುವಂತಹ ಸರ್ಕಾರದ ತಿಮಿಂಗ್ಲಗಳನ್ನು ಹಿಡೀರಿ. ಆಗ ನಿಜವಾದ ಒಂದು ನ್ಯಾಯ ಅನ್ನೋದು ಸಿಗುತ್ತೆ. ಮತ್ತು ಅವ್ರೇನು ಹೋರಾಟ ಮಾಡ್ತಿದ್ದಾರೆ, ಸಾಕಷ್ಟು ಮಂದಿ ಎಲ್ಲರೂ ಸಹ ಸೇರಬೇಕು ಅಂತ ನಾವು ಕರೆ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಹೋರಾಟ ಮಾಡ್ತಿರೋದು ಅವರಿಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ. ಧನ್ಯವಾದಗಳು. ಇವತ್ತು ನ್ಯಾಯಯುತವಾಗಿ ಏನು ಸೋನಂ ವಾಂಗ್ಚುಕ್ ಅವರು ಒಬ್ಬ ದೇಶದ ಒಂದು ಮೇಲೆ ಕಾಳಜಿ ಇರ್ತಕ್ಕಂಥ ಒಬ್ಬ ದೇಶಭಕ್ತನನ್ನು ಇವತ್ತು ನಾವು ಆ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಸರ್ಕಾರ ಒಂದು ಇದನ್ನು ಮಾಡ್ತಾ ಇಲ್ಲ. ಮತ್ತು ಮೀಡಿಯಾಗಳು ಏನಾಗಿದೆ ನಿಮಗೆ? ಯಾರಿಗೋಸ್ಕರ ನೀವು ಇದು ಮೀಡಿಯಾ ವೃತ್ತಿನ ಮಾಡ್ತಾ ಇದ್ದೀರಿ? ಇವತ್ತು ದೇಶದ ಯುವಕರ ಮೇಲೆ ನಿಮಗೆ ಕಾಳಜಿ ಇಲ್ವಾ? ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಮಾಧ್ಯಮಗಳು ಯಾವುದ್ಯಾವುದೋ ಹಿತಾಸಕ್ತಿಗಳಿಗೆ ಬಲಿಯಾಗಿ ನಿಮ್ಮ ವೃತ್ತಿ ಧರ್ಮವನ್ನು, ಪತ್ರಿಕಾ ಧರ್ಮವನ್ನು ಮರೀತಾ ಇದ್ದೀರಾ. ಇದು ನೀವು ಈ ಒಂದು ದೇಶದ ಯುವಕರಿಗೆ ಮಾಡ್ತಕ್ಕಂಥ ದ್ರೋಹ, ದೊಡ್ಡ ದ್ರೋಹ. ಯಾಕಂತ ಹೇಳಿದ್ರೆ ಇದು ನ್ಯಾಯಯುತ ಬೇಡಿಕೆ ಅಂತ ನಿಮ್ಗೆ ಅನ್ಸಲ್ವಾ? ಜನರಿಗಾದ್ರೂ ಗೊತ್ತಾಗಲ್ಲ, ನಿಮಗೆ ವಿವೇಚನೆ ಇಲ್ವಾ? ನೀವೇನು ಮಾಡಬೇಕು? ಇದನ್ನು ಪ್ರಸಾರ ಮಾಡಬೇಕು, ಇದನ್ನು ನೀವು ಜನಗಳ ಬಳಿಗೆ ತಗೊಂಡು ಹೋಗ್ಬೇಕು. ಇದರಿಂದ ಒಂದು ಸೂಕ್ತ ಬದಲಾವಣೆ ಯಾರಿಗಾಗೋದು? ದೇಶಕ್ಕಾಗ್ತಕ್ಕಂಥದ್ದು.
ಇವತ್ತು ಯಾವುದೇ ಪಕ್ಷ ಇರಲಿ, ನಾವು ಕೇಳ್ತಕ್ಕಂಥದ್ದು ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ, ಆದರೆ ಈ ದೇಶದಲ್ಲಿ ಒಂದು ಅಕೌಂಟಬಿಲಿಟಿ ಅನ್ನೋದು ಉಳಿಬೇಕು. ಯಾರು ಒಂದು ಆ ಇಲಾಖೆಗಳಲ್ಲಿ ತಪ್ಪು ಮಾಡ್ತಾರೆ ಅವರು ಮನೆಗೆ ಹೋಗಬೇಕು ಅಂತ ಒಂದು ವ್ಯವಸ್ಥೆ ಬಂದಾಗ ಇಲ್ಲಿ ಎಲ್ಲನೂ ಸಮರ್ಪಕವಾಗಿ ಆಗ್ತದೆ. ಆದರೆ ಇದುವರೆಗೂ ಆ ಒಂದು ಡಿಮ್ಯಾಂಡನ್ನು ನೀವು ಕಡೆಗಣಿಸಿ ಇವತ್ತು ಅವರು ಪ್ರಾಣಾಪಾಯಕ್ಕೆ ತುತ್ತಾಗ್ತಾ ಇದ್ದಾರೆ. ನಾಳೆ ಏನಾದ್ರು ಅವ್ರ ಪ್ರಾಣಕ್ಕೆ ತೊಂದರೆ ಆದರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಯುವಕರು ಹೊತ್ಕೋಬೇಕಾಗ್ತದೆ. ಈ ದೇಶದ ಪ್ರತಿಯೊಬ್ಬ ಯುವಕರು, ಯಾಕಂದ್ರೆ ನಿಮ್ಮಗೋಸ್ಕರ ಓಡಾಡ್ತಾ ಇರೋದಿದ್ದು, ಅವ್ರು ಯಾವುದೋ ಒಂದು ಸರ್ಕಾರಕ್ಕೋಸ್ಕರ ಓಡಾಡ್ತಿಲ್ಲ. ನಿಮ್ಮ ಒಂದು ಡಿಮ್ಯಾಂಡ್, ನಿಮ್ಮ ಮಕ್ಕಳು, ಪೋಷಕರು ಅಷ್ಟೇ. ಮತ್ತೆ ನಾನು ಯುವಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಇವತ್ತು ಈ ದೇಶದ ಅವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ತಾವೇನು ಆ ಫೋರ್ಸ್ ಬಂದ್ರಿ, ಆ ಫೋರ್ಸು ಮತ್ತೆ ಜೀವಂತವಾಗಿದ್ದಾಗ ಮಾತ್ರ ಈ ದೇಶದಲ್ಲಿ ಒಂದು ಗಣನೀಯವಾದ ಬದಲಾವಣೆ ಬರ್ತಕ್ಕಂಥದ್ದು. ಅದನ್ನು ಬಿಟ್ಟು ಬೇರೆ ಬೇರೆ ಯಾವುದೋ ಪಕ್ಷಗಳ ಹಿನ್ನೆಲೆಯನ್ನು ನೀವು ಕೊಟ್ಟು ಡಿವಿಯೇಷನ್ ಮಾಡ್ತಕ್ಕಂಥದ್ರಲ್ಲಿ ಬಿಜೆಪಿಯ ಚತುರರು. ಆ ಒಂದು ಬಿಜೆಪಿಯ ಹುನ್ನಾರಕ್ಕೆ ದೇಶದ ಜನ ಬಲಿಯಾಗಬೇಡಿ, ಮಾಧ್ಯಮಗಳು ಬಲಿಯಾಗಬೇಡಿ ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್. ದಯವಿಟ್ಟು ಸೋನಂ ವಾಂಗ್ಚುಕ್ ಅವರ ಹೋರಾಟವನ್ನು ಪ್ರತಿಯೊಬ್ಬ ಭಾರತೀಯನು ಬೆಂಬಲಿಸಬೇಕು. ನಾವು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ ಸಭೆ ಸೇರಿದ್ದೀವಿ, ನಮ್ಮ ಪಕ್ಷವೂ ಸಹ ಒಂದು ಸಲಹೆಗಳನ್ನು ಕೊಟ್ಟು ನಾವು ಇದನ್ನು ಚರ್ಚೆ ನಡೆಸ್ತಾ ಇದ್ದೀವಿ. ಆ ಎಲ್ಲ ಒಂದು ಹೋರಾಟಕ್ಕೆ ಮುಂದಿನ ಒಂದು ಇದಕ್ಕೆ ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಸಂಪೂರ್ಣ ಬದ್ಧರಾಗಿರ್ತೀವಿ. ನಾನು ಸಾರ್ವಜನಿಕರಿಗೆ ಕರೆ ಕೊಡ್ತಕ್ಕಂಥದ್ದು, ದಯವಿಟ್ಟು ಇದು ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಒಂದು ಏನು ಡಿವಿಯೇಷನ್ಸ್ಗಳನ್ನು, ಅಂದರೆ ದಾರಿ ತಪ್ಪಿಸ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಬದಿಗೆ ತಳ್ಳಿ ಈ ಒಂದು ಏನು ನಾವು ಈ ಒಂದು ಸೋನಂ ವಾಂಗ್ಚುಕ್ ಅವರ ಹೋರಾಟವನ್ನು ಬೆಂಬಲಿಸಿ ಮಾಡ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.